ಅಂತ ಹೇಳುವಂಥ ಆತಂಕ ಹಾಗೂ ಭಾವನೆಯಿಂದ ನಾವು ಕಳೆದ ಹಲವಾರು ವರ್ಷಗಳಿಂದ ಪೀಡಿತರಾಗಿದ್ದೇವೆ ಅಂತ ನನ್ನ ಒಂದು ಭಾವನೆ. ಈ ಸಂದರ್ಭದಲ್ಲಿ 2023ರ ಚುನಾವಣೆ ರಾಜ್ಯದ ಜನತೆ ನೀಡಿದಂಥ ಆಶೀರ್ವಾದ, ಕೊಡಗಿನ ಜನತೆ ನೀಡಿದಂಥ ಆಶೀರ್ವಾದದಿಂದ 140 ಶಾಸಕರನ್ನ ಒಳಗೊಂಡಂತ ದೊಡ್ಡ ಬಹುಮತದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದರ ಫಲವಾಗಿ ಇವತ್ತು ನಮಗೆ 7 ಎಕರೆ ಜಮೀನನ್ನ ಗ್ರಾಂಟ್ ಮಾಡುವಂತ ಒಂದು ವಿಶೇಷ ಆದೇಶವನ್ನು ನೀಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾವು ಇಷ್ಟೊಂದು ಉತ್ಸಾಹದಿಂದ ಆಸಕ್ತಿಯಿಂದ ಭಾಗವಹಿಸಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ ಕೊಡುಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಂದಾಯ ಸಚಿವರು ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೊಟ್ಟಂತ ಕೊಡುಗೆ ಇವತ್ತು ಸಾರ್ಥಕ ಆಯಿತು ಅಂತ ಕೂಡ ನಾನು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಕೊಡವ ಸಮಾಜದ ಎಲ್ಲ ಪದಾಧಿಕಾರಿಗಳು ನೋಡಿ, ನಮ್ಮ ಅಧ್ಯಕ್ಷರು 83 ಸತಿ ಬಂದಿದ್ದೀನಿ ಅಂತ ಲೆಕ್ಕ ಇಟ್ಟಿದ್ದಾರೆ. 4 ಸತಿ ಹೇಳಿದ್ರು, ಅದನ್ನು ನಾನು ಲೆಕ್ಕ ಇಟ್ಟಿದ್ದೀನಿ. ಬಂದಿರೋದ್ರಿಂದ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ, ಅದು ನಿಮ್ಮ ಜವಾಬ್ದಾರಿ. ಕೊಡವರು ಸಾಧಾರಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಿಂದಿರ್ತಾರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾವುದು ನಮ್ಗೆ ಅಸಾಧ್ಯ ಅನ್ನಿಸ್ತಾ ಇತ್ತು 2 ವರ್ಷದ ಹಿಂದೆ, ಇವತ್ತು ಸಾಧ್ಯ ಆಗಿದೆ. ಅದನ್ನು ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಮತ್ತೆಲ್ಲ ಗೌರವವನ್ನು ಕೊಡ್ತೇವೆ. ಅದರಿಂದ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಂತಹ ಕೊಡವ ಸಮಾಜದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಇಲ್ಲಿ ಸೇರಿದಂಥ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಹೃದಯದ ಅಂತರಾಳದ ಧನ್ಯವಾದಗಳನ್ನು ಸಲ್ಲಿಸಬೇಕು. ಈ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದು ಈ ಕಾರ್ಯಕ್ರಮದಲ್ಲಿ ಬಹಳ ತಾಳ್ಮೆಯಿಂದ ಭಾಗವಹಿಸ್ತಾ ಇದ್ದಂಥ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಬಡವರ ಒಂದು ಹಲವಾರು ಸಾಮಾಜಿಕ ನ್ಯಾಯ ಕಾರ್ಯಕ್ರಮಗಳ ಮೂಲಕ ಇವತ್ತು ಶೋಷಿತರಿಗೆ, ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಸಮಾಜದ ಮುಂಚೂಣಿಯಲ್ಲಿ ಅವಕಾಶ ಸಿಗುವಂತಹ ಒಂದು ಸಮಾಜ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯನವರೇ, ನಮ್ಮ ಎಲ್ಲ ಬೇಡಿಕೆಗೆ ತಾಯಿ ಕಾವೇರಮ್ಮಯ್ಯ ಬಹಳ ದೊಡ್ಡ ಭಕ್ತರು. ತಲಕಾವೇರಿಯಲ್ಲಿ ಇಂದ ನಮ್ಮ ಒಂದು ಬಹಳ ದೊಡ್ಡ ಪಾದಯಾತ್ರೆಯನ್ನ ಚಾಲನೆ ನೀಡಿದರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮ ಗೌರವಕ್ಕೆ ಸಲ್ಲಿಸಲಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಾವು ಮೊದಲನೇ ಬಾರಿ ಕೃಷ್ಣ ಬೈರೇಗೌಡರ ಹತ್ರ ಹೋಗಿ ನಮಗೆ ಹೇಗಾರು ಮಾಡಿ ಜಮೀನನ್ನು ತಾವು ಕೊಡಿಸ್ಕೊಡ್ಬೇಕು, ಹಣ ಇಲ್ಲ ನಮ್ಮ ಹತ್ರ. ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಎಲ್ಲರೂ ಏನು ಭಾವಿಸ್ತಾರೆ ಅಂದರೆ ನಾವು ಸೂಟ್ ಹಾಕಿರ್ತೀವಿ, ಎಲ್ಲರ ಹತ್ರ ಒಂದು ಕೋಟಿ ಇರುತ್ತೆ, ಒಂದು ಕೈ ಶ್ರೀಮಂತರು ಇವರು ಅಂತ ಭಾವಿಸ್ತಾರೆ. ಆದರೆ ಬಹಳ ದೊಡ್ಡ ಸಣ್ಣ ಪ್ರಮಾಣದಲ್ಲಿ ಶ್ರೀಮಂತರಿದ್ದಾರೆ, ಇಲ್ಲ ಅಂತ ಹೇಳ್ತೀವಿ. ಬಹಳ ಬಹುತೇಕ ಜನ ಇವತ್ತು ಗ್ರಾಮೀಣ ಕೊಡಗಿನ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡಿ ಮಾತನ್ನು ಹೇಳ್ತಾ ಇದ್ದೀವಿ. ಕೊಡವ ಸಮಾಜದ, ಕೊಡವ ಸಮುದಾಯದ ಬಹುತೇಕ ಜನ ಇನ್ನು ಬಡತನದಿಂದ ಪೀಡಿತರಾಗಿದ್ದಾರೆ. ನಾವು ಮರಿಬಾರದು. ನಮ್ಮ ಕೊಡುಗೆ ಎಷ್ಟೇ ದೊಡ್ಡದಾಗಿರ್ಬೋದು, ಫೀಲ್ಡ್ ಮಾರ್ಷಲ್ ಕರೇಪ್ನವರು, ಜನರಲ್ ತಿಮ್ಮಯ್ಯನವರು, ಹೀಗೆ ಹಲವಾರು ಘಟಾನುಘಟಿ ಹೆಸರುಗಳನ್ನು ನಾವು ಪದೇ ಪದೇ ಪ್ರಸ್ತಾಪ ಮಾಡಿದಾಗ ಸರ್ಕಾರ ಮಟ್ಟದಲ್ಲಿ ಮತ್ತು ಸಮಾಜದಲ್ಲಿ ಏನು ಭಾವನೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಅವರೆಲ್ಲ ಬಹಳ ಚೆನ್ನಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಕಾಫಿ ತೋಟ ಇದೆ. ಬಹುಶಃ 80 ಭಾಗ ಕೊಡೋರು ಇವತ್ತು 5 ಎಕರೆ 10 ಎಕರೆಗಿಂತ ಕಡಿಮೆ ಕಾಫಿ ತೋಟದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸರ್. ತಮಗೆಲ್ಲರೂ ಕೂಡ ಹೇಳಬೇಕು. ಅದರಿಂದ ಇಷ್ಟೊಂದು ಪ್ರೀತಿಯಿಂದ ತಾವೆಲ್ಲ ಈ ಒಂದು ದೊಡ್ಡ ಕೊಡುಗೆಯನ್ನು ಸ್ವೀಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಹೋದಾಗ ಮಾನ್ಯ ಕಂದಾಯ ಸಚಿವರು ಬಹಳ ಉತ್ಸಾಹದಿಂದ, ಆಸಕ್ತಿಯಿಂದ ನಿಮ್ಮ ಕೆಲಸವನ್ನು ಮಾಡ್ತಿದ್ದೀವಿ. ಬಹಳ ಶಿಸ್ತಿನಿಂದ ಅವರು ಕೆಲಸ ಮಾಡ್ತಾರೆ. ಮಂತ್ರಿ ಕೆಲಸವನ್ನು ಬಹಳ ಶಿಸ್ತಿನಿಂದ ನೆರವೇರಿಸ್ತಾರೆ. ಆ ಶಿಸ್ತಿಗೆ ಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ನಾವು ಕೂಡ ಅವರ ಹತ್ರ ಪದೇ ಪದೇ ಹೋಗಿ ಅವ್ರು ಕೇಳಿದಂಥ ಪತ್ರಗಳನ್ನು ಕೊಟ್ಟು ಅವರು ಇದನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಿ ಇದಕ್ಕೆ ಅನುಮೋದನೆ
ಅನುಮೋದನೆಯನ್ನು ಕೊಟ್ಟು ಇವತ್ತು ನಮಗೆ 7 ಎಕರೆ ಜಮೀನನ್ನು ಕೊಡುವಂಥ ಒಂದು ಕಾರ್ಯ ನೆರವೇರಿಸುತ್ತಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ನಾನು ನನ್ನ ನಮಸ್ಕಾರವನ್ನು ಸಲ್ಲಿಸಲಿಕ್ಕೆ ಇದ್ದೀನಿ. ನಾನು ಕೆ.ಜೆ. ಜಾರ್ಜ್ ಅವರು ಪಡೆದರು. ಕೊಡಗಿನ ಜನ ಅವರನ್ನ ಪೂರ್ಣವಾಗಿ ಬಳಸ್ಕೊಳ್ಳಿಲ್ಲ ಅಂತ ಬೇಸರಿದ್ದಾರೆ. ಕೊಡಗಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ಮಾಯಾಮುಡಿಯ ಸರ್ಕಾರಿ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಅವರ ಸಹೋದರರು ಪೂರ್ಣವಾಗಿ ಕೊಡಗಿನ ಸಂಸ್ಕೃತಿಯ ಭಾಗವಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಅವ್ರು ನಾನು ಕೇಳಿದಂತ ಎಲ್ಲರಿಗೂ ಕೂಡ ಒಂದು ನಿಮಿಷ ಇಲ್ಲ ಅಂತ ಇವತ್ತು ವಿದ್ಯುತ್ ಶಕ್ತಿ ಬಲವರ್ಧನೆ ಕಾರ್ಯಕ್ರಮವನ್ನ ಒಂದು ವಿಶೇಷವಾದಂತಹ ಯೋಜನೆಯನ್ನ 240 ಕೋಟಿ ರೂಪಾಯಿಯ ಯೋಜನೆಯನ್ನ ಕೊಡಗು ಜಿಲ್ಲೆಗೆ ಇದು ನಾವು ಸಾಧಾರಣ ಮಳೆ ಬಂದಾಗ ಫೋನ್ ಬಿದ್ದೋಗುತ್ತೆ, ಹೊಸ ಪೋಲ್ ಇದು ಆ ಕಾರ್ಯಕ್ರಮ. ಮಳೆಗೆ ಕಾಯ್ತಾ ಇಲ್ಲ, ಗಾಳಿಗೆ ಕಾಯ್ತಾ ಇಲ್ಲ. ಆದರೆ ಇನ್ನೊಂದು ಹೇಳ್ತೀವಿ, ಅದನ್ನ ಅನುಷ್ಠಾನಕ್ಕೆ ಬಂದಿಲ್ಲ, ನಡೀತಾ ಇದೆ. ಇಲ್ಲ 240 ಕೋಟಿ ಮತ್ತೆ ಕರೆಕ್ಟ್ ಇಲ್ಲ ಅಂತ ಹೇಳ್ಬೇಡಿ. ಇನ್ನ ಕಾರ್ಯಕ್ರಮ ಯೋಜನೆ ನಡೀತಾ ಇದೆ. ಪೂರ್ಣಗೊಳ್ಳಲಿಕ್ಕೆ ಬಹುಶಃ ಜನವರಿ ಆಗ್ಬೋದು. ಪೂರ್ಣಗೊಂಡ ಮೇಲೆ ಅದರ ನಮಗೆ ಎಲ್ಲ ಅದರ ಒಂದು ಕಾರ್ಯ ಯೋಜನೆಯ ಯಶಸ್ಸೇನು ಅಂತ ನಮ್ಗೆ ಗೊತ್ತಾಗುತ್ತೆ. ಆದರೆ 240 ಕೋಟಿ ರೂಪಾಯಿ ಯೋಜನೆಯನ್ನ ಒಂದು ನಿಮಿಷ ಕೂಡ ಅವರು ಯೋಚನೆ ಮಾಡಿದೆ. ತಕ್ಷಣ ಅವರ ಸೆಕ್ರೆಟರಿ ಅವರು ಮತ್ತು ಎಲ್ಲ KPTC ಅವರನ್ನು ಕರೆದು ಅದನ್ನು ಮಂಜೂರು ಮಾಡಿ ಟೆಂಡರ್ ಆಗಿ ಇವತ್ತು ಅದು ಫೆಬ್ರವರಿಯಿಂದ ಮಾರ್ಚ್ನಿಂದ ನಾವು ಮತ್ತು ನಮ್ಮ ಸಚಿವರು ಉದಯ ಪೂಜೆ ಮಾಡಿ ಕಾರ್ಯನಿರ್ವಹಿಸ್ತಾರೆ. ನಾನು ತಮ್ಮಲ್ಲಿ ಎಲ್ಲರನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾವ ಕೆಲಸಕ್ಕೂ ಕೂಡ ಕೊಡಗಿನವರು ಯಾರೇ ಹೋದ್ರು ಅವರಿಲ್ಲ ಅಂತ ಹೇಳೋದು. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಬೈಕಿ ಸುರೇಶ್ ಅವರು ಕೂಡ ಸಂಪುಟ ಸಭೆಯಲ್ಲಿ ವಿಶೇಷ ವಿಚಾರ ಬಂದಾಗ ನಮಗೆ ಸಹಾಯವಾಗಿ ನಿಂತು ಈ ಕೆಲಸವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಮತ್ತು ನನ್ನ ಆತ್ಮೀಯ ಸ್ನೇಹಿತರು ಯುವ ಶಾಸಕರು, ನನಗೆಲ್ಲ ಯುವ ಶಾಸಕರು ಹೇಳ್ತಾರೆ, ಅವರು ಪಾಪ ಮಂತರವರು ನನಗಿಂತ 10 ವರ್ಷ ಶಾಸಕರು. ನಿಜವಾದಂಥ ಯುವ ಶಾಸಕ ಅಂದರೆ ಮಂತರಗೌಡ. ಮಡಿಕೇರಿಯ ಶಾಸಕರು, ಎಲ್ಲ ಜನರ ಪ್ರಶಂಸೆಗೆ ಪಾತ್ರರಾಗಿರುವಂಥ ಮಂತರಗೌಡ ಅವರೇ. ನನ್ನ ಆತ್ಮೀಯ ಸ್ನೇಹಿತರು, ಶಿವಾಜಿನಗರ ಕ್ಷೇತ್ರ ಅಂದರೆ ಕೊಡ ಸಮಾಜ ಇರುವಂಥ ವ್ಯಾಪ್ತಿ ಕ್ಷೇತ್ರದ ಶಾಸಕರು ನಮ್ಮ ಕಣ್ಮೇನವರು ಹೇಳಿದ್ರು ಏನಕ್ಕಿಲ್ಲ ಅಂದ್ಬೇಡಿ ಅಂತ. ನಾನು ಅವನ್ನ ಕೇಳೋದೇ ಬೇಡ, ಖಂಡಿತವಾಗಿ ಒಂದು ಆಶ್ವಾಸನೆ ಕೊಡ್ತೀನಿ, ವಿದ್ವಾನವರು ಯಾವುದೂ ಇಲ್ಲ ಅಂತ ಹೇಳೋದು. ಆ ರೀತಿಯಾದಂಥ ಮನೋಭಾವ ಇರುವಂಥ ವಿದ್ವಾನ್ ಅಷ್ಟೇ. ಹಾಗೆ ಕರ್ನಾಟಕ ಕೊಡವ ಸಮಾಜ ಬೆಂಗಳೂರಿನ ಅಧ್ಯಕ್ಷರಾದಂಥ ಪೆಮ್ಮೇನವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರೇ, ಆತ್ಮೀಯ ಬಂಧು ಭಗಿನಿಯರೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ. ಈಗಾಗಲೇ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀನಿ. ಬರೀ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. 7 ಎಕರೆ ಜಾಗ ಚಿಕ್ಕ ಜಾಗದಲ್ಲಿ 1,12,00,000 ರೂಪಾಯಿಗೆ ಸಿಗೋದು ಬಹುಶಃ ಕನಸಿನಲ್ಲೂ ಕೂಡ ಸಾಧ್ಯ ಇಲ್ಲ. ಆದರೆ ಸರ್ಕಾರ ನಮಗೆ ಅದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದನ್ನು ಕೊಡೋ ಸಮಾಜದ ಪರವಾಗಿ, ಇಡೀ ಕೊಡೋ ಸಮುದಾಯದ ಪರವಾಗಿ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ತಮ್ಮನ್ನು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾವ ಕಾರಣಕ್ಕೂ ಇದನ್ನು ಮರಿಬೇಡಿ. ಬಾಳಗೋಡಿನಲ್ಲಿ 15 ಎಕರೆ ಜಾಗ ಬರೀ ಕೆಲವು ಸಣ್ಣ ಪ್ರಮಾಣಕ್ಕೆ SN ಕೃಷ್ಣನವರು ಕೊಟ್ಟರು. ಮೇಲ್ಸೇತುವೆ, ಬಾಳಗೋಡದ ಮೇಲ್ಸೇತುವೆ 30 ಕೋಟಿ ರೂಪಾಯಿಯನ್ನ ಮಾನ್ಯ ಕೆ.ಜೆ. ಜಾರ್ಜ್ ಅವರು ತಂದು ನಮಗೆ ತಲಕಾವೇರಿಯ ಪುನರ್ ಮಾಡುವಂಥ ಕೆಲಸವನ್ನ ಮಾನ್ಯ SN ಕೃಷ್ಣ ಅವರು ಪ್ರಾರಂಭಿಸಿದ್ರು. ಇವತ್ತು ನಾವೇನು ತಲಕಾವೇರಿಯ ಸುಂದರವಾದಂಥ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ, ಅದಕ್ಕೆ ಮಾನ್ಯ SN ಕೃಷ್ಣನವರು ಚಾಲನೆ. ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು. ನಾನು ಕೇಳಿದಾಗ ಅಲ್ಲಿಯ ತಲಕಾವೇರಿಯ ನಮ್ಮ ಕಾವೇರಿ ಶಂಕರಮಣಕ್ಕೆ 2 ಕೋಟಿ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಅವತ್ತು ನಾವೀಗ ಉದ್ಯಾನವನ ನಾವು ನೋಡ್ತಾ ಇದ್ದೀರಾ ಭಾಗಮಂಡಲದಲ್ಲಿ, ಅದರ ನಿರ್ಮಾಣಕ್ಕೆ ಅವರು ಸಹಕಾರವನ್ನು. ಹೀಗೆ ನಾನು ಪಟ್ಟಿಯನ್ನು ಓದ್ತಾ ಹೋದ್ರೆ ಎಲ್ಲ ಕೊಡುಗೆಗೆ ಕೊಟ್ಟಂತ ಕೊಡುಗೆಗಳು ನಮ್ಮ ಸರ್ಕಾರದ್ದು ಅಂತ ಬಹಳ ಹೆಮ್ಮೆಯಿಂದ ಎದೆ ತಟ್ಟಿ ನಾನು ಹೇಳಿದ್ದೇನೆ. ಬಾಳಗೋಡಿಗೆ 3 ಕೋಟಿ ರೂಪಾಯಿ, ಯಡಿಯೂರಪ್ಪನವರು 2 ಕೋಟಿ ಕೊಟ್ಟಿದ್ದಾರೆ. ಜಾಗವನ್ನ SN ಕೃಷ್ಣನವರು ಕೊಟ್ಟರು. ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ 3 ಕೋಟಿಯನ್ನು ಕೊಟ್ಟರು. ಬಾಳಗೋಡಿನಲ್ಲಿ ಒಂದು ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಕೊಡಗರು ಅಂತ ಹೇಳಿ ನಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಬರ್ತಾ ಇದೆ. ಬಹಳ ನೋವಿನ ವಿಚಾರ. ನನಗೆ ಚುನಾವಣೆಗಿಂತ ಮೊದಲೇ ಬಂದ
ಒಂದು ಉಪಕಾರ ಕೊಟ್ಟಿದ್ದೀವಿ, ದೂರನ್ನು ಕೊಟ್ಟಿದ್ದೀವಿ ಹಲವಾರು ಕೊಡೋ ಸಮಾಜದಲ್ಲಿ. ನಾವು ಕೊಡಗರು ಅಂತ ಮಾಡಿಬಿಟ್ಟಿದ್ದಾರೆ. ಇದು ಸರಿಯಲ್ಲ. ಕೆಲವು ಸಂದರ್ಭದಲ್ಲಿ ಇದು ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲೇ ಬರೋದಿಲ್ಲ, ಕೇಂದ್ರ ಸರ್ಕಾರಕ್ಕೆ ಹೋಗಿ ನೀವು ಅಂತ ಹೇಳುವಂತ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಬಂದಂತ ಮೊದಲನೆಯ ಸಂಪುಟ ಸಭೆಯಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ನಂತರ ಬಹುಶಃ ಆಗಸ್ಟ್ ತಿಂಗಳಲ್ಲಿ ಸರ್ಕಾರ ರಚನೆಯಾಗಿ 2 ತಿಂಗಳಲ್ಲಿ ಆ ಜಾತಿ ಪ್ರಮಾಣ ಪತ್ರದಿಂದ ಕೊಡಗರು ಅನ್ನುವನ್ನು ಬದಲಾಯಿಸಿ ಕೊಡವ ಎಂದು ನಮೂದಿಸಲಿಕ್ಕೆ ಆದೇಶವನ್ನ ರಾಜ್ಯ ಸರ್ಕಾರವನ್ನೇ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದರ ನಂತರ ಎಲ್ಲಾ ಜವಾಬ್ದಾರಿಗಳು ಬಹುಶಃ ಪೊಲೀಸ್ ಇಲಾಖೆ ಒಂದು ಮಾತ್ರ ಬಾಕಿ ಇದೆ. ಅದನ್ನು ನಾನು DGP ಅವರಿಗೆ ಮನವಿಯನ್ನು ಮಾಡಿದ್ದೇನೆ. ಅಲ್ಲೂ ಕೂಡ ಬದಲಾವಣೆ FIR ದಾಖಲೆ ಮಾಡುವಾಗ ಅಲ್ಲಿ ಕೊಡಗರು ಅಂತ ಇನ್ನ ಬರ್ತಾರೆ. ಆದರೆ ಬೇರೆ ಎಲ್ಲ ಕಡೆ ಕೂಡ ಅದು ಬದಲಾವಣೆ. ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಕೊಡ ಸಮುದಾಯದ ವಿಶೇಷವಾದಂತಹ ಸಂಸ್ಕೃತಿ ಇದೆ, ಆಚಾರ ವಿಚಾರಗಳಿದೆ. ಅವರಿಗೆ ಗುರುತಿಸಿ ಸಂವಿಧಾನದ ಅಡಿಯಲ್ಲಿ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳುವ ನಮ್ಮ ಒತ್ತಾಯಕ್ಕೆ 2016ನೇ ಇಸ್ವಿನಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾನ್ಯ ಸಿದ್ದರಾಮಯ್ಯನವರೇ ಆದೇಶವನ್ನು ಮಾಡಿ ಅಧ್ಯಯನ ಕೊಡಬೇಕು. ಅದರ ಅಧ್ಯಯನ ಕಾನೂನು ಬದ್ಧವಾಗಿ ಆಗಲಿಲ್ಲ ಅಂತ ಹೇಳಿ ನಾವು ಕೋರ್ಟ್ಗೆ ಹೋಗಿ ನಾನೇ ಆ ಒಂದು ಪ್ರಕರಣವನ್ನು ವಾದ ಮಾಡಿ ಕೋರ್ಟಿನ ಆದೇಶದಂತೆ ಲೋಕಸಭಾ ಚುನಾವಣೆಗಿಂತ 1 ತಿಂಗಳ ಮೊದಲು ಮಾನ್ಯ ಸಿದ್ದರಾಮಯ್ಯನವರ ಆದೇಶದ ಮೇಲೆ ಮತ್ತೊಮ್ಮೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ. ನಾನು ತಮ್ಮಲ್ಲಿ ಕೇಳಿ ಬಯಸ್ತೀನಿ, ಇದು ರಾಜಕೀಯ ವೇದಿಕೆ ಅಲ್ಲ, ನಾನು ರಾಜಕೀಯ ಮಾತಾಡಲು ಕೂಡ ಹೋಗೋದು. ಆದರೆ ಈಗ ನಾವು ಕೊಡ್ತಾ ಇರುವಂತಹ ಪಟ್ಟಿಯನ್ನ ಮಾಡಿದ್ರೆ ಗುರುತಿಸದೆ ಹೋದ್ರೆ ಇದು ಮಾನ್ಯವೇತನೆ. ಇಷ್ಟೆಲ್ಲ ನಮ್ಮ ಒಂದು ಸಣ್ಣ ಸಮುದಾಯ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಮರೀಲಿಕ್ಕೆ ಸಾಧ್ಯ. ಜನಸಂಖ್ಯೆ ಬಲಸಂಖ್ಯೆ, ಯಾವ ಸಂಖ್ಯೆನಲ್ಲಿ ಬಲಿಷ್ಠರಾಗಿರ್ತಾರೆ ಅಂದ್ರೆ ಜನ ಯಾರು ಜಾಸ್ತಿ ಇರ್ತಾರೆ ಅವರು. ಆದರೂ ಕೂಡ ನಾವು ದೇಶಕ್ಕೆ ನೀಡಿದಂತ ಸೇವೆ, ಕ್ರೀಡೆಯ ಮೂಲಕ, ಸೇವೆಯ ಮೂಲಕ ಅದನ್ನು ಗುರುತಿಸಿ ನಮ್ಮ ಸರ್ಕಾರ ಪದೇ ಪದೇ ನಾವು ಕೇಳಿದಂತ ಎಲ್ಲ ಸವಲತ್ತುಗಳನ್ನ ಕೊಟ್ಕೊಳ್ತೇವೆ. ಅದನ್ನು ಗುರುತಿಸುವಂಥದ್ದು ಕೂಡ ನಿಮ್ಮ ಧರ್ಮ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಯಾಕಾಗಿಲ್ಲ, ನಾನು ಬೇಡ ಬಹಳಷ್ಟು ಮಾತಾಡಿದ್ದೆ. ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ತಡ ಆಗ್ತದೆ, ಅದಕ್ಕೆ ಮಾತು ಕಮ್ಮಿ ಮಾಡಬೇಕು ಅಂತ. ರಾಜಕಾರಣಿಗಳು ಮೈಕ್ ಸಿಗ್ತಾ ಜಾಸ್ತಿ ಮಾತಾಡುತ್ತಿದ್ವಿ. ಆದರೆ ಈ ಪ್ರಶ್ನೆಗಳಿದೆ, ತಾವು ಕೇಳಬೇಕು ಈ ಪ್ರಶ್ನೆ. ಆಮೇಲೆ ಇದಕ್ಕೆ ಉತ್ತರ ತಮ್ಮ ಆತ್ಮಸಾಕ್ಷಿಯಿಂದ ಕೊಡಿ. ಯಾರು ನಾನು ಇವಾಗ ಹೇಳ್ತಾ ಇರುವಂತ ಕೆಲಸಗಳನ್ನ ಮಾಡಿದಂಥವ್ರು ಯಾರು? ಯಾಕೆ ಅವ್ರನ್ನ ನಾವು ಬೆಂಗಳೂರಲ್ಲಿ ನಿಲ್ಬಾರ್ದು? ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಮಾನ್ಯ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಗುರುತಿಸಿ ನನಗೆ ಅಲ್ಲಿ ಅವಕಾಶವನ್ನು ತಾವು ಆಶೀರ್ವಾದ ಮಾಡಿ ನನಗೆ ಶಾಸಕನಾಗಿ ಆಯ್ಕೆ ಮಾಡಿ, ಆಯ್ಕೆ ಆಗಿದ ನಂತರ 1 ತಿಂಗಳಲ್ಲಿ ನಾನು ಕೇಳಿದೆ ಅವರಿಗೆ, ಎಲ್ಲ ನಮ್ಮ ಸಮುದಾಯದವರು ಬಂದು ಮಂತ್ರಿ ಮಾಡಿ ಕೊಡೋಣ ಅಂತ. ಮೊದಲನೇ ಬಾರಿ ಶಾಸಕರಿಗೆ ಮಂತ್ರಿ ಮಾಡೋದು ಆಗೋದಿಲ್ಲ, ಇದು ಹೈಕಮಾಂಡ್ನ ನೀತಿ ಅಂತ ಹೇಳಿ ತಿಳ್ಕೊಂಡಿದ್ದ ನಂತರ ನನಗೆ ತಮ್ಮ ಕಾನೂನಿನ ಸಲಹೆಗಾರನಾಗಿ ನೇಮಿಸಿ ನನಗೆ ಸಂಪುಟ ದರ್ಜೆಯನ್ನು ಕೊಡಿ ಸರ್ ಅಂತ ಕೇಳಿದೆ. 1 ನಿಮಿಷ ಕೂಡ ಒತ್ತಡ ಮಾಡಿ ಅವರ PS ಆದಂಥ ವೆಂಕಟೇಶನ್ ಅವರ ಕರೆದು ನೋಟ್ ಮಾಡು ಅಂತೇಳಿ ಆದೇಶ ನೋಡಿ. ಆಮೇಲೆ ನಾನೇ ಮುಖ್ಯ ಕಾರ್ಯದರ್ಶಿಗಳಿಗೆ ಕೆಲವು ಕಾನೂನು ತಿದ್ದುಪಡಿ ಆಗಬೇಕು ಅಂತ ಅದನ್ನ ತಡೆ ಹಿಡಿದಂಥ ಸಂದರ್ಭದಲ್ಲಿ ಯಾಕೆ ಆದೇಶ ಆಗಲಿಲ್ಲ ಅಂತ ನನ್ನನ್ನು ಹೇಳ್ತಿದ್ದೆ. ಅಂದರೆ ನಮ್ಮ ಮೇಲಿರುವಂಥ ಅವರಿಗೆ ಇರುವಂಥ ವಿಶೇಷವಾದಂಥ ಕಾಳಜಿಯನ್ನ ಗುರುತಿಸಿದ್ದಾರೆ ಅಂತ ನಮಗೆ ನಾವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಶಿಸ್ತಿನಿಂದ ನಮ್ಮ ಜೀವನವನ್ನು ನಡೆಸಿಕೊಂಡು ಇವತ್ತೆಲ್ಲ ಸಮುದಾಯದ ಪ್ರೀತಿಗೆ, ಗೌರವಕ್ಕೆ ಪಾತ್ರರಾಗಿದೆ. ಅದರಿಂದ ತಮ್ಮಲ್ಲಿ ನಾನು ಹೋದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಮನವಿಯನ್ನು ಮಾಡ್ತೇನೆ. ನಾವು ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಬೇಕಾದ್ರೆ ನಾವು ನಮ್ಮ ಗುಣಗಳೇನನ್ನ ಇವತ್ತು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ಪ್ರಪಂಚಾದ್ಯಂತ ಗುರುತಿಸಿದ್ದಾರೆ. ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಶಿಸ್ತು, ಇದನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ನಾವು ಉಳಿಬೇಕಾದ್ರೆ ನಮ್ಮನ್ನ ಗುರುತಿಸಿರುವಂತಹ ಈ ಗುಣಗಳನ್ನ ಉಳಿಸ್ಕೊಂಡು ಜನಮನ್ನಣೆ, ರಾಜಕೀಯ ನಾಯಕರ ಮನ್ನಣೆ, ಸರ್ಕಾರಗಳ ಮನ್ನಣೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಕ್ಷೇತ್ರದಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು, ಮುಖ್ಯಮಂತ್ರಿಗಳ ಸಲಹೆಗಾರನಾಗಿರ್ಬೋದು, ನಮ್ಮ ಪಕ್ಷದ
IPCC ಅಧ್ಯಕ್ಷರಾಗಿ ನಮ್ಮ DK ಶಿವಕುಮಾರ್ ಅವರನ್ನು ನೇಮಿಸಿದ್ದಾರೆ. ಅವರು ಕೂಡ ಹೇಳೋದು ಹೋಗ್ತಾರೆ, ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ, ನನಗೆ ನೇಮಿಸಿದಂಥ ಮುಖ್ಯಮಂತ್ರಿಗಳ ಪರವಾಗಿ ಮತ್ತು ನನ್ನ ಆಯ್ಕೆ ಮಾಡಿದಂಥ ಜನರ ಪರವಾಗಿ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ, ಶಿಸ್ತಿನಿಂದ ನನ್ನ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದನ್ನು ಗುರುತಿಸ್ತಾರೆ, ರಾಜ್ಯದಲ್ಲಿ ಗುರುತಿಸ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಪ್ರಾಮಾಣಿಕತೆ ಕೊರತೆ ಎಷ್ಟು ಗೋಚರಿಸ್ತಾರೆ ಕಾಣ್ತಾ ಇದೆ. ಅದು ನಮ್ಮ ಸಂಪ್ರದಾಯ, ಅದು ನಮ್ಮ ಸಂಸ್ಕೃತಿ, ಅದು ಯಾವ ಕಾರಣಕ್ಕೂ ನಾವು ಮರಿಬಾರದು ಅಂತ ಹೇಳುವಂಥ ಮಾತನ್ನ ನನಗೆ ಹೇಳಿ ಇರುವಂಥ ವಿಚಾರಗಳನ್ನ ಬಹುಶಃ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡುವಂಥದ್ದನ್ನ ನಾನು ಮಾತಾಡ್ತೀನಿ. ಇವತ್ತು ಇಲ್ಲಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಮಾನ್ಯ KJ ಜಾರ್ಜ್ ಅವರಿಗೆ ನಾನು ಮನವಿಯನ್ನು ಮಾಡಿದೆ, ಮಾತಾಡಿದ್ದೀನಿ. ಅವರು ಕೊಡಗಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳೋದಕ್ಕೆ ಕೊಡೋಣ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ಮುಂದಿನ ದಿವಸಗಳಲ್ಲಿ ಮಾಡೋಣ. ಅವರ ಅನುಭವಗಳೇನು, ಕೊಡಗಿನ ಮೇಲೆ ಅವರಿರುವಂಥ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಕೊಡುವ ಸಮುದಾಯದ ಅವರಿಗೆ ಎಷ್ಟು ಜನರಿಗೆ KJ ಜಾರ್ಜ್ ಅವರು ಕೆಲಸ ಕೊಟ್ಟಿದ್ದಾರೆ. ನಾನೇ ಫೋನ್ ಮಾಡಿ ಹೇಳಿದಂಥ 3-4 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಈ ಸಂಬಂಧ ಇದೆಯಲ್ಲ, ಇದನ್ನ ನಾವು ಎಷ್ಟೇ ಅದಕ್ಕೆ ಬೆಲೆ ಕೊಡಲಿಕ್ಕೆ ಸಾಧ್ಯ, ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ನಿಮ್ಮ ಎಲ್ಲ ಹೋರಾಟಗಳಿಗೆ, ನಿಮ್ಮ ಒತ್ತಾಯಗಳಿಗೆ, ಕಾನೂನುಬದ್ಧವಾದಂಥ ನಿಮ್ಮ ಮನವಿಗಳಿಗೆ ಸದಾಕಾಲ ನಿಮ್ಮ ಸೇವೆಯಲ್ಲಿ ಇರ್ತೇನೆ, ನಿಮ್ಮ ಸೇವಕನಾಗಿ ದುಡಿತೇನೆ. ಯಾವ ಕಾರಣಕ್ಕೂ ಕೂಡ ಕೊಡಗಿನ ಜನರ, ಕೊಡವರ ಮತ್ತು ಎಲ್ಲ ಸಮಾಜಗಳು, ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮಾಜಗಳ ಒಂದು ಅವರು ನನ್ನನ್ನು ಗುರುತಿರುವಂಥ ಇದಕ್ಕೆ ಕಪ್ಪು ಚುಕ್ಕಿ ಆಗದಂಥ ರೀತಿಯ ನನ್ನ ಕೆಲಸವನ್ನು ನಿರ್ವಹಿಸ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ, ತಾಯಿ ಕಾವ್ಯರನ್ನ ತಮಗೆಲ್ಲರಿಗೂ ಕೂಡ ಆಶೀರ್ವದಿಸಿ, ನಮ್ಮ ಯುವಕರಿಗೆ, ಮಕ್ಕಳಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಕರುಣಿಸಲಿ. ಒಳ್ಳೆ ಮಳೆಯಾಗಿದೆ ಅಂತ ಹೇಳಿ ನನ್ನ